ಅಪ್ರಾಪ್ತ ಬಾಲಕಿಯ ಮೇಲೆ ಗಾಯಕನಿಂದ ಅತ್ಯಾಚಾರ, ಜಾನಪದ ಗಾಯಕ ಮೈಲಾರಿ ವಿರುದ್ಧ ಪೋಕ್ಸೋ ಕೇಸ್. ಮ್ಯೂಸಿಕ್ ಮೈಲಾರಿ ಸೇರಿ 7 ಜನರ ವಿರುದ್ಧ ಪ್ರಕರಣ. ಯೂಟ್ಯೂಬ್ನಲ್ಲಿ ಟ್ರೆಂಡಿಂಗ್ ಸ್ಟಾರ್ ಆಗಿರುವಂತಹ ಮೈಲಾರಿ ಮಹಲಿಂಗಪುರ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಕೃತ್ಯ ಇದು. ಅಕ್ಟೋಬರ್ 24ರಂದು ಅಪ್ರಾಪ್ತೆಗೆ ಲೈಂಗಿಕ ದೌರ್ಜನ್ಯವನ್ನೇ ಎಸಗಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ ಈ ಗಾಯಕನ ಮೇಲೆ. ಬೆಳಗಾವಿ ನಗರದಲ್ಲಿ ಆರ್ಕೆಸ್ಟ್ರಾ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಆರ್ಕೆಸ್ಟ್ರಾದಲ್ಲಿ ಸಾಂಗ್ ಹಾಡಲು ಬಂದಿದ್ದ ಗಾಯಕ ಮೈಲಾರಿ ಆದರೆ ಅಪ್ರಾಪ್ತೆಗೆ ಲೈಂಗಿಕ ಕಿರುಕುಳವನ್ನು ಕೊಟ್ಟಿದ್ದಾನೆ ಅನ್ನೋ ಆರೋಪವನ್ನು ಈತ ಎದುರಿಸ್ತಿದ್ದಾನೆ. ಅದೇ ಆರ್ಕೆಸ್ಟ್ರಾದಲ್ಲಿ ಡ್ಯಾನ್ಸ್ ಮಾಡಲು ಅಪ್ರಾಪ್ತೆ ಬಂದಿದ್ಲಂತೆ. ಆದರೆ ಈತ ನಡ್ಕೊಂಡಂತಹ ರೀತಿ ಇದೆಯಲ್ಲ, ಅದು ನಿಜಕ್ಕೂ ಕೂಡ ಖಂಡನೀಯ. ಅವರು ಕೂಡ ಹೊಟ್ಟೆಪಾಡಿಗಾಗಿ ಬರುವುದು, ಇವರು ಕೂಡ ಹೊಟ್ಟೆಪಾಡಿಗಾಗಿ ಹಾಡೋದು. ಅದನ್ನು ಬಿಟ್ಟು ಆ ಹುಡುಗಿಯ ಮೇಲೆ ಈ ರೀತಿಯಾಗಿ ಕ್ರೌರ್ಯವನ್ನು ಮೆರೆಯೋದಕ್ಕೆ ಹೋಗಿದ್ದ. ಹಾಗಾಗಿ ಈತನ ವಿರುದ್ಧ ಪ್ರಕರಣ ದಾಖಲಾಗಿದೆ. ರಜೆ ಸಿಕ್ಕಿಲ್ಲ, ಹಾಗಾಗಿ ಆನ್ಲೈನ್ನಲ್ಲೇ ನಿಶ್ಚಿತಾರ್ಥ ನಡೆದಿದೆ. ಬ್ರಾಹ್ಮಣ ಸಂಪ್ರದಾಯದಂತೆ ಆನ್ಲೈನ್ನಲ್ಲೇ ಎಂಗೇಜ್ಮೆಂಟ್ ಆಗಿದೆ. ಉಡುಪಿಯ ಸರಸ್ವತಿ ಸಭಾಭವನದಲ್ಲಿ ಆಗಿರುವಂತಹ ಎಂಗೇಜ್ಮೆಂಟ್ ಇದು. ಬೆಂಗಳೂರು ದಕ್ಷಿಣ ಜಿಲ್ಲೆ ಮಾಗಡಿಯ ಸುಹಾಸ್, ಉಡುಪಿ ನಿವಾಸಿ ಕಾತ್ಯಾಯಿನಿ ನಡುವೆ ಎಂಗೇಜ್ಮೆಂಟ್. ಕೆನಡಾದಲ್ಲಿ ಕೆಲಸ ಮಾಡ್ತಿರುವಂತಹ ವರ ಸುಹಾಸ್. ಜನವರಿ 7, 8ರಂದು ವಿವಾಹ ಇದೆ. ಆದರೆ ಈಗ ಆನ್ಲೈನ್ನಲ್ಲೇ ಎಂಗೇಜ್ಮೆಂಟ್ ಮಾಡ್ಕೊಂಡಿದ್ದಾರೆ. ಗಮನಿಸ್ತಾ ಇದ್ದೀರಿ, ವಿಡಿಯೋ ಕಾಲ್ನಲ್ಲಿ ಪರಸ್ಪರ ಉಂಗುರವನ್ನು ತೋರಿಸಿ ನಿಶ್ಚಿತಾರ್ಥ ನೆರವೇರಿದೆ.